ತಾವು ನಿಮ್ಮ ಸಮಾವೇಶದಲ್ಲಿ ಕೂಡ ಮಾತಾಡಿದ್ದೀರಿ. ಯಾರು ಅಡ್ಡಿಪಡಿಸ್ತಾ ಇದ್ದಾರೆ, ಯಾಕೆ ಆಗ್ತಾ ಇಲ್ಲ? ಇಲ್ಲ, ಅಡ್ಡಿ ಏನಿಲ್ಲ. ಅದು ಇನ್ನೊಂದಿಷ್ಟು ಚರ್ಚೆ ಇಂಟರ್ನಲ್ಲಿ ಡಿಸ್ಕಷನ್ಸ್ ಆಗಬೇಕು ಅನ್ನೋದು ಅಷ್ಟೇ. ಕ್ಯಾಬಿನೆಟಲ್ಲಿ ಅದನ್ನು ಇಂಟರ್ನಲ್ಲಿ ಡಿಸ್ಕಷನ್ಸ್ ಆಗಿ ಆಮೇಲೆ ಹೊರಗೆ ತರಬೇಕು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ಸಂದರ್ಭ ಬರಬೇಕು. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳೆಲ್ಲ ಭಾಳ ಪ್ರಯಾರಿಟಿ ಮೇಲೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗ್ತಾ ಇದ್ದಾವೆ. ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಸ್ವಲ್ಪ ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಕ್ಯಾಬಿನೆಟ್ಗಳನ್ನ ಮುಂದಕ್ಕೆ ಹಾಕಿದ್ದಾರೆ. ಈಗ 17ನೇ ತಾರೀಕು MM ಹಿಲ್ಸಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಆ ಭಾಗಕ್ಕೆ ಸೇರಿದಂಥದ್ದು ಚಾಮರಾಜನಗರ, ಮೈಸೂರು ಆ ಭಾಗದಲ್ಲಿ ಸೇರಿದಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ. ಹೆಚ್ಚು ಆ ಭಾಗಕ್ಕೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಬ್ಜೆಕ್ಟ್ಗಳು ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಬೆಂಗಳೂರಿನಲ್ಲಿ ಭೇಟಿ ಮಾಡಿದಾಗ, ಸಂಪುಟ ಭೇಟಿ ಮಾಡಿದಾಗ ಮಾಡ್ತೀವಿ. ಮೆಟ್ರೋ ದರ ಏರಿಕೆಗೆ ತೀವ್ರವಾದ ಟೀಕೆಗಳು ಬರ್ತಾ ಇದ್ದಾವೆ. ದೇಶದಲ್ಲಿ ಅತಿ ಹೆಚ್ಚು ಮೆಟ್ರೋ 40% ಏರಿಕೆ ಇರ್ತಿದ್ದು ರಾಜ್ಯದಲ್ಲಿ ಮಾತ್ರ. ಅದು ಮೆಟ್ರೋದವರು ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಅವರು ಸರ್ಕಾರದ ಇದರಲ್ಲಿ ಏನಿಲ್ಲ. ಅವರು ಅದಕ್ಕೆ ಒಬ್ಬ CMDಯನ್ನು ಮಾಡಿಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಮಾನಿಟರ್ದು. ಹಾಗಾಗಿ ಅವರಿಗೇನು ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಮತ್ತು ಅವ್ರ ಖರ್ಚು ವೆಚ್ಚ ನೋಡ್ಕೊಂಡು ಅವ್ರು ಮಾಡಿರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.